ಪ್ರೊಜೆಕ್ಟರ್ ನಾನು ನೋಡ್ತಾ ಇದ್ದೆ. ದಟ್ ಫ್ಯಾಸಿನೇಟೆಡ್ ಮೀ. ಎಷ್ಟರ ಮಟ್ಟಿಗೆ ಅಂದರೆ ಐ ರಿಪ್ಡ್ ಅಪಾರ್ಟ್ ಎ ಪ್ರೊಜೆಕ್ಟರ್. ಏನೋ ಅದು ಮಾಲ್ಟೀಸ್ ಕ್ರಾಸ್ ಅದು ಇದು ಎಲ್ಲ ಇರುತ್ತೆ, ಅದೆಲ್ಲ ತೆಗೆದು ಮತ್ತೆ ರೀಅಸೆಂಬಲ್ ಮಾಡಿ ಐ ಮೇಡ್ ಎ ಪ್ರೊಜೆಕ್ಟರ್. ಅಲ್ಲಿಂದ ನನಗೆ ಶುರುವಾಯಿತು ಅದು. ಪ್ರತಿಯೊಬ್ಬನು ಸುಮ್ಮನೆ ಏನೋ ಹೇಳೋದು, ಒಂದು ಆರ್ಟ್ ಸಿನಿಮಾ ಮಾಡ್ತಿದ್ದೀವಿ ಅಂತ. ಆರ್ಟ್ ಇದೆಯೋ ಇಲ್ವೋ ಅನ್ನೋದು ಬೇರೆ ವಿಚಾರ. ರಾಮು ಇದ್ದಾರಾ, ಹಾಗಾದ್ರೆ ಇದೆ ಅಂತ ಅರ್ಥ. ಸೊ ಅದಕ್ಕೆ ಅವ್ರು ಕೇಳ್ತಾರೆ, ನಿಜಕ್ಕೂ ನೀವು ಕಲಿಯಕ್ಕೆ ಬಂದಿದ್ದೀರಾ ಅಥವಾ ಸುಮ್ಮನೆ ಇಲ್ಲಿ ಯಾರು ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದೀರಾ ಅಂತ. ಬಟ್ ಈಸ್ ಇಟ್ ದಟ್ ಇಲ್ಲ, ಫೋಟೋಗ್ರಫಿ ಇಸ್ ಮೈ ಪ್ಯಾಷನ್, ಅದಕ್ಕೋಸ್ಕರನೇ ಬಂದಿದ್ದೀನಿ. ಪ್ರತಿಯೊಬ್ಬ ಹೊಸ ಹುಡುಕಾಟದಲ್ಲಿದ್ದಂಥ ನಿರ್ದೇಶಕರಿಗೆ ರಾಮು ವಾಸ್ ಎ ಮೆಂಟರ್ ಆ್ಯಂಡ್ ರಾಮು ವಾಸ್ ಎ ಸಪೋರ್ಟ್. ಐ ಹ್ಯಾಡ್ ರಿಟನ್ ಆನ್ ಆರ್ಟಿಕಲ್ ಇನ್ ಹಿಂದೂ ಆಫ್ಟರ್ ಈ ಪಾಸ್ಡ್ ಅವೇ. ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ, ಅನ್ಸಂಗ್ ಹೀರೋ ಕನ್ನಡ ಸಿನಿಮಾ ಅಂತ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಸ್ಕಾರ, ನಾನು ನಿಮ್ಮ ನಾಗಾಭರಣ. ನಮ್ಮ ನಾಗಾಭರಣ ಆವರಣಕ್ಕೆ ನಿಮಗೆ ಸ್ವಾಗತ. ಆತ್ಮೀಯರೇ, ವಿಷುವಲ್ ಲಿಟ್ರಸಿ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾನೆ ಇರ್ತೀವಿ. ಇವತ್ತಂತೂ ಈಗಿನ ಎಲ್ಲ ಗ್ಯಾಡ್ಜೆಟ್ಸ್ಗಳ ಜೊತೆಯಲ್ಲಿ ನಾವು ಆಟ ಆಡುವಾಗ ಅದೇನು ಕಲಿತಾ ಇದ್ದೀವೋ ಅಥವಾ ಅದು ನಮಗೆ ಕಲಿಸ್ತಾ ಇದೆಯೋ ಒಟ್ಟಿನಲ್ಲಿ ಗೊತ್ತಾಗೋಲ್ಲ. ನಾವು ಎಲ್ಲವನ್ನೂ ಮಾಡಬಲ್ಲೆವು ಅನ್ನುವಂತಹ ಅಹಂಗೆ ಹೋಗ್ತಾ ಇರ್ತೇವೆ. ವಿದ್ಯೆ ಕಲಿಕೆಯಿಂದ, ವಿದ್ಯಾರ್ಜನೆಯಿಂದ ನಮ್ಮೊಳಗಿರುವ ಜ್ಞಾನಾರ್ಜನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆಗಿಂತ ನಾವು ಎಷ್ಟು ಬೇಗ ಈ ಇನ್ಫಾರ್ಮೇಷನ್ ಬಳಸಿ ನಾವು ಎಷ್ಟು ಬೇಗ ನಾವು ಡಾಕ್ಟ್ರೇಟ್ ತಗೋತೀವಿ ಅಂತ ಯೋಚನೆ ಮಾಡ್ತಿರ್ತೀವಿ. ಇಂಥ ಕಾಲಘಟ್ಟದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಸದಭಿರುಚಿಯ ತಂತ್ರಜ್ಞಾನವಾಗಿ ಪರಿವರ್ತಿಸಬಹುದು ಅನ್ನೋದರ ಬಗ್ಗೆ ನಮ್ಮಲ್ಲಿ ಕೆಲವರೊಡನೆ ಈ ಮಾತುಗಳನ್ನು ಆಡ್ಬೋದು. ಅದರಲ್ಲಿ ನನ್ನ ಗುರು ಶ್ರೀ ಎಸ್ ರಾಮಚಂದ್ರ ಒಬ್ಬರಾದರೆ, ಇನ್ನೊಬ್ಬರು ರಾಮಚಂದ್ರರ ನಂತರ ಬಂದಂತಹ ಕನ್ನಡ ಚಲನಚಿತ್ರ ರಂಗದ ಅದ್ವಿತೀಯ ಕ್ಯಾಮ್ರಾಮನ್ ಶ್ರೀ ಭಾಸ್ಕರ್ ಅವರು ನಮ್ಮೊಡನೆ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ತಾರೆ. ದಾಖಲಿಸ್ತೇವೆ ಇದನ್ನು. ಕಾರಣ ಯಾಕೆಂದರೆ ಅವರು ರಾಮು ಬಗ್ಗೆ ಮಾತಾಡಬೇಕು, ಹಾಗೆಯೇ ಕನ್ನಡ ಚಲನಚಿತ್ರರಂಗದ ಇಂದಿನ ಪರಿಸ್ಥಿತಿಯನ್ನು ಅಂದಿನ ಪರಿಸ್ಥಿತಿಗೆ ಹೋಲಿಸಿ ಮಾತಾಡಬೇಕು. ಈ ಎರಡೂ ದಾಖಲಿಸೋ ಕಾರ್ಯಕ್ರಮ ಇರೋದರಿಂದ ಭಾಸ್ಕರ್ ಈಗ ನಿಮಗೆ ನೇರವಾಗಿ ನನ್ನ ಕೋರಿಕೆಯನ್ನು ಮುಂದಿಡ್ತಾ ಇದ್ದೇನೆ. ನಾವು ಮೊದಲು ರಾಮು ಬಗ್ಗೆ ಮಾತಾಡಬೇಕು. ಯಾಕೆಂದರೆ ರಾಮು ಈಸ್ ಆ್ಯನ್ ಇನ್ಸ್ಪೈರರ್, ರಾಮು ಈಸ್ ಎ ಟೀಚರ್, ರಾಮು ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಸೊ ರಾಮಚಂದ್ರ ಅಂದ ಕೂಡಲೇ ಬರುವ ಅಜಾನುಬಾಹು ವ್ಯಕ್ತಿ ಎಷ್ಟು ಆತ್ಮೀಯನಾಗ್ತಿದ್ದ, ಎಷ್ಟು ಅದ್ಭುತವಾಗಿ ನಮ್ಮ ಜೊತೆ ಬದುಕನ್ನು ಕಳೆದ ಅನ್ನೋದನ್ನು ಯೋಚನೆ ಮಾಡ್ತಾ, ಹಾಗೆಯೇ ನಮ್ಮನ್ನು ಯಾವ ರೀತಿ ಆ ಇನ್ಫಾರ್ಮೇಷನ್ ಇಲ್ಲದಂತಹ ಯುಗದಲ್ಲೂ ಕೂಡ ಇನ್ಫಾರ್ಮೇಟಿವ್ ಆಗಿ ಈ ತಂತ್ರಜ್ಞಾನವನ್ನು ನಮ್ಮ ಮನದೊಳಗೆ ಇಳಿಸಿದ್ರು, ಅದನ್ನು ಕೂಡ ನಾವು ಯೋಚಿಸಬೇಕಾಗುತ್ತೆ. ನೀವು ಮೊದಲ ಬಾರಿಗೆ ರಾಮನ ಕಂಡದ್ದಲ್ಲಿ, ಅಥವಾ ನಿಮಗೆ ರಾಮು ಹೇಗೆ ಪರಿಚಯ, ಅಥವಾ ನೀವು ಪೂನಾ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕಾದ್ರೆ ಅವ್ರ ಕಾರಣವಾ, ಅಥವಾ ಬಂದ ಮೇಲೆ ಅವರ ಭೇಟಿಯ? ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಟು ಪೇ ಟ್ರಿಬ್ಯೂಟ್ ಟು ಒನ್ ಆಫ್ ದ ಗ್ರೇಟೆಸ್ಟ್ ಫಿನಾಮಿನಾ ಆಫ್ ಕನ್ನಡ ಸಿನಿಮಾ. ಧನ್ಯವಾದ ಅದಕ್ಕೋಸ್ಕರ. ರಾಮಚಂದ್ರ ಅವ್ರ ಬಗ್ಗೆ ನೀವು ಹೇಳ್ದಂಗೆ ವಿಸ್ತೃತವಾಗಿ ಮಾತಾಡೋದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ. ನಾನು ಮೊದಲು ರಾಮಚಂದ್ರ ಅವ್ರನ್ನ ಭೇಟಿಯಾಗಿದ್ದು ನಾ ಇನ್ಸ್ಟಿಟ್ಯೂಟ್ಗೆ ಹೋಗೋದಕ್ಕೆ ಮುಂಚೆನೇ ಒಂದು ಸಲ. ಆಗಷ್ಟೇ ನಾನು ಡಿಗ್ರಿ ಮುಗಿಸಿದ್ದೆ. ಆ್ಯಂಡ್ ಅಕಸ್ಮಾತ್ತಾಗಿ ಕಾಸರವಳ್ಳಿಯವ್ರ ಪರಿಚಯ ಆಗಿತ್ತು. ಅವರು ಫೋಟೋಗ್ರಫಿಲಿ ನಿಮಗೆ ಇಂಟ್ರೆಸ್ಟ್ ಇರೋ ಹಾಗಿದೆ, ಯಾಕೆ ನೀನು ಟ್ರೈ ಮಾಡಬಾರ್ದು, ರಾಮಚಂದ್ರ ಅವ್ರ ಜೊತೆ ಒಂದು ಸಲ ಭೇಟಿಯಾಗು, ಯಾರು ದಾರಿ ಸಿಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ಒಂದು ಸಲ ಅವ್ರು ಭೇಟಿಯಾಗೋ ಒಂದು ಅವಕಾಶ ಸಿಕ್ಕಿತ್ತು. ಸೊ ಅದು ಮೊದಲನೇ ಪರಿಚಯ ನನ್ನದು. ಆ ಪರಿಚಯ ಅಂತಲೂ ಹೇಳೋಕ್ಕಾಗಲ್ಲ, ಸುಮ್ಮನೆ ಐ ಸಾ ಹಿಮ್ ಅನ್ನೋ ಅಷ್ಟರ ಮಟ್ಟಿಗೆ ಹೇಳ್ಬೋದು ಅಷ್ಟೆ. ಸೊ ಹಾಗಾಗಿ ಒಂದು ಇವತ್ತು ಥರ ಲುಕಿಂಗ್ ಬ್ಯಾಕ್ ಆಫ್ಟರ್ ಸೋ ಮೆನಿ ಡಿಕೇಡ್ಸ್, ಯಾಕೆ ಅಷ್ಟು ಡಿಸ್ಕರೇಜಿಂಗ್ ಆಗಿದ್ರು ಅವರು ಅವತ್ತು ಅಂತ ಅನ್ನಿಸ್ಬೋದು. ಅಂದರೆ ವಾಟ್ ಈಸ್ ಎಡ್ ವಾಸ್, ಸುಮ್ಮನೆ ಹಾಗೆಲ್ಲ ಬಂದುಬಿಟ್ರೆ ಎಲ್ಲರೂ ಕಲಿಯೋಕ್ಕಾಗಲ್ಲ ರೀ ಅಂತ ಹೇಳಿದರು ನನಗೆ. ಸೊ ಕರೆಕ್ಟ್, ದಟ್ ವಾಸ್ ರಾಮು. ಹಿ ನೆವರ್ ಮಿಸ್ಡ್ ವರ್ಡ್ಸ್. ಏನೋ ಏನಿದ್ರು ಅದನ್ನ ಡೈರೆಕ್ಟಾಗಿ ಸ್ಟ್ರೈಟಾಗಿ ಮುಖದ ಮುಂದೆ ಹೇಳೋದು ಅವರ ಹವ್ಯಾಸ.
ಅವತ್ತು ಅನಿಸಿತು ಒಂಥರ ಅಚ್ಚೆ ಹೀಗೆ ಅಂದ್ಬಿಟ್ರಲ್ಲ ಇವ್ರು ಅಂತ ಒಂಥರ ಪಿಚ್ ಅನಿಸಿತ್ತು, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಇನ್ನೇವೇ ಅದು ಮೋಟಿವೇಟ್ ಮಾಡ್ತು ನನ್ನ, ಏನಿದು ಕಲಿಯೋಕ್ಕಾಗದೇ ಇರೋವಂಥದ್ದು ಏನಿದೆ ಇದರಲ್ಲಿ, ಐ ಶುಡ್ ಟೇಕ್ ಇಟ್ ಅಪ್ ಆಸ್ ಅ ಚಾಲೆಂಜ್ ಅಂಡ್ ನಾನು ಹೇಳಿ. ಪ್ರಾಬ್ಲಿ ಅವ್ರು ಹೇಳಿದ್ದು ಅದೇ ಕಾರಣಕ್ಕೋಸ್ಕರ ಇರಬೇಕು ಅಂತ ನನಗೆ ಇವಾಗ ಅನ್ಸುತ್ತೆ ಆಫ್ಟರ್ ಸೋ ಮೆನಿ ಇಯರ್ಸ್, ರಾದರ್ ದ್ಯಾನ್ ಸುಮ್ಮನೆ ಯಾರಿಗೋ ಒಂದು ಸ್ಪೂನ್ ಫೀಡ್ ಮಾಡಿ ಬಾರೋ ಇಲ್ಲಿ ನಿಂತ್ಕೊಳ್ಳೋ ಇದು ಹಿಡ್ಕೊಳ್ಳೋ ಅಂತ ಹೇಳೋ ಬದಲು ಮೇ ಬಿ ದಿಸ್ ದ ವೇ ಆಫ್ ಹಿಮ್ ಟೀಚಿಂಗ್ ಅದರ್ಸ್ ಅಂತ. ಬಿಕಾಸ್ ಐ ರಿಮೆಂಬರ್ ರಾಮಚಂದ್ರ, ಇನ್ಫ್ಯಾಕ್ಟ್ ಐ ಹ್ಯಾಡ್ ರಿಟನ್ ಆ್ಯನ್ ಆರ್ಟಿಕಲ್ ಇನ್ ಹಿಂದೂ ಆಫ್ಟರ್ ಈ ಪಾಸ್ಡ್ ಅವೇ. ಒಂದು ದೊಡ್ಡ ಆರ್ಟಿಕಲ್ ಬರೆದಿದೆ, ಅನ್ಸಂಗ್ ಹೀರೋ ಆಫ್ ಕನ್ನಡ ಸಿನಿಮಾ ಅಂತ, ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಬರಿತಾ ಯೋಚನೆ ಮಾಡ್ತಿದ್ದಾಗ ಯಾಕೆ ಅವ್ರಿಗೆ ಪ್ಯಾಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಅಂತ. ಅಂದರೆ ಅವರು 10th ಸ್ಟ್ಯಾಂಡರ್ಡಲ್ಲಿ ಸ್ಟೇಟ್ಗೆ 5th ರ್ಯಾಂಕು ಸರ್. 5ನೇ ರ್ಯಾಂಕ್ ಪಡ್ಕೊಂಡು ವ್ಯಕ್ತಿ ಫೋಟೋಗ್ರಫಿಗೆ ಅಂತ ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅಲ್ಲ ಇಷ್ಟು ಬ್ರಿಲಿಯಂಟ್ ಆಗಿರೋ ವ್ಯಕ್ತಿ ಬಂದು ಫಿಲ್ಮ್ ಸ್ಕೂಲಿಗೆ ಸೇರ್ಕೋತೀನಲ್ಲ, ನಿಜಕ್ಕೂ ಬರ್ತಾನಾಯ್ತಾ ಅಂತ ಡೌಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅವ್ರು ಕೇಳ್ತಾರೆ, ನಿಜಕ್ಕೂ ನೀವು ಕಲಿಯೋಕ್ಕೆ ಬಂದಿದ್ದೀರಾ ಅಥವಾ ಸುಮ್ಮನೆ ಇಲ್ಲಾರು ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೀಗೆ. ಬಟ್ ಈ ಸೆಡ್ ದಟ್ ಇಲ್ಲ, ಫೋಟೋಗ್ರಫಿ ಇಸ್ ಮೈ ಪ್ಯಾಷನ್, ಅದಕ್ಕೋಸ್ಕರನೇ ಬಂದಿದ್ದೀನಿ. ಐ ಯೂಸ್ ಟು ಸ್ಪೆಂಡ್ ಅವರ್ಸ್ ಟುಗೆದರ್ ಇನ್ USIS ರೀಡಿಂಗ್ ಅಬೌಟ್ ಸಿನಿಮಾ ಆ್ಯಂಡ್ ವಾಚಿಂಗ್ ಫಿಲ್ಮ್. ಸೊ ಹಾಗೆ ಅವ್ರಿಗೆ ಪ್ಯಾಷನ್ ಅನ್ನೋದು ತುಂಬ ಮುಖ್ಯ ಆಗಿತ್ತು. ಆ ಪ್ಯಾಷನ್ಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧ ಇದ್ದರು. ಇನ್ಫ್ಯಾಕ್ಟ್ ಒನ್ ಆಫ್ ಹಿಸ್ ಇಂಟರ್ವ್ಯೂಸ್ನಲ್ಲಿ ಅದನ್ನ ಮುಂದೆ ಹೇಳ್ತಾರೆ. ನಾನು ಬಹುಶಃ ಬೊಂಬಾಯಿಗೆ ಹೋಗಿದ್ದಿದ್ರೆ, ಇನ್ಫ್ಯಾಕ್ಟ್ ಹೋಗಿದ್ದೆ ಬೊಂಬಾಯಿಗೆ ನಾನು ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮುಗಿಸಿ 1-2 ವಾರ ಇದ್ದೆ. ಬಟ್ ಆ 2 ವಾರದಲ್ಲಿ ನನಗೆ ಗೊತ್ತಾಯಿತು, ನಾನು ಬಹುಶಃ ಹಣ ಮಾಡ್ಬೋದು ಏನೋ, ಆದರೆ ಹೆಸರು ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕೆಂದರೆ ತಂತ್ರಜ್ಞಾನ ಸ್ಥಾನ ಬಹಳ ಇಷ್ಟು ಸೀಮಿತವಾದದ್ದು ಇಲ್ಲಿ ಅಂತ. ಹಾಗಾಗಿ ನಾನು ಕನ್ನಡ ಸಿನಿಮಾಗೆ ವಾಪಸ್ ಬಂದೆ. ಬಟ್ ಇಲ್ಲಿ ಅವರು ಅದ್ಭುತವಾಗಿ ಮಾಡಿದ ಕೆಲಸ ಇದೆಯಲ್ಲ, ಅದು ಯಾವತ್ತಿಗೂ ಅವ್ರ ಕೆಲಸ ಕನ್ನಡ ಸಿನಿಮಾದಲ್ಲಿ ಅಜರಾಮರವಾಗಿ ಉಳಿಯೋ ಹಾಗೆ ಮಾಡ್ತು ಅಂತ. ಲೆಜೆಂಡ್ ರಿಯಲಿ. ಹೀಗೆ ಮಾತಾಡ್ತಾ ಹೋಗ್ಲಾ? ಮತ್ತೆ ಯಾಕೆಂದರೆ ನಿಮ್ಮಿಂದ ನಿಮಗೆ ಗೊತ್ತಿರುವ ರಾಮಚಂದ್ರನ ನಾವು ಇಲ್ಲಿ ದಾಖಲಿಸಬೇಕಾಗಿದೆ. ಹಾಂ, ನನಗೆ ಅವರ ಬಿಗಿನಿಂಗ್ಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ್ಯಕ್ಚುಲಿ ಹಿ ವಾಸ್ ಮೋರ್ ಆಫ್ ಎ ಟೆಕ್ನಿಷಿಯನ್. ನಾವು ಒಂದು ಸಿನಿಮಾಟೋಗ್ರಫಿನ ಎ ಕಾಂಬಿನೇಷನ್ ಆಫ್ ಆರ್ಟ್ ಆ್ಯಂಡ್ ಸೈನ್ಸ್ ಅಂತ ಯಾವಾಗಲೂ ಹೇಳ್ತೀವಿ. ಅದರಲ್ಲಿ ಯಾವುದ್ರ ಪಾಲು ಹೆಚ್ಚು, ಯಾವುದ್ರ ಪಾಲು ಕಡಿಮೆ. ಸೈನ್ಸ್ ಇಲ್ಲದೆ, ಆಪ್ಟಿಕ್ಸ್ ಇಲ್ಲದೆ, ಫಿಸಿಕ್ಸ್ ಇಲ್ಲದೆ, ಕೆಮಿಸ್ಟ್ರಿ ಇಲ್ಲದೆ, ಇವತ್ತು ಎಲೆಕ್ಟ್ರಾನಿಕ್ಸು ಇಲ್ಲದೆ ಬಹುಶಃ ಸಿನಿಮಾ ಇಲ್ಲ, ಸಿನಿಮಾಟೋಗ್ರಫಿ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಹಾಗೆ ಅದಕ್ಕೆ ಆರ್ಟ್ ಕಾಂಪೋನೆಂಟ್ ಇಲ್ಲದೆ, ಕಂಪೋಸಿಷನ್ನು, ಫ್ರೇಮಿಂಗು, ಮೆಟಫಾರಿಕಲ್ ಮೀನಿಂಗು ಇವೆಲ್ಲ ಇಲ್ಲದೆ ಆರ್ಟ್ ಪಾರ್ಟ್ ಇಲ್ಲ. ಇವೆರಡಕ್ಕೂ ಸಮತೋಲನ ಎಲ್ಲಿದೆ, ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ತೂಕ ಹಾಕಿದಾಗ ನಾವು ಪ್ರಪಂಚದ ಎಲ್ಲ ಖ್ಯಾತನಾಮರನ್ನು ತೊಗೊಂಡಾಗ ಎ ಪರ್ಸನ್ ಲೈಕ್ ಸ್ವೆನ್ ನಿಕ್ವೆಸ್ಟ್ ಬಗ್ಗೆ ಮಾತಾಡುವಾಗ ನಾವು ಎಲ್ಲರೂ ಯೂಶ್ವಲ್ ಆಗಿ ಮಾತಾಡುವಾಗ ಸ್ವೆನ್ ನಿಕ್ವೆಸ್ಟು, ಗುನ್ನಾರ್ ಫಿಶರು, ವಿಕ್ಟೋರಿಯೋ ಸ್ಟೊರಾರೋ, ರೋಜರ್ ಡಿಕಿನ್ಸ್ ಇಲ್ಲದೆ ಮಾತೇ ಆಡಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಇವ್ರ ಬಗ್ಗೆ ಎಲ್ಲ ಮಾತಾಡಿದಾಗ ಅವರಲ್ಲಿ ಆರ್ಟ್ ಅನ್ನೋ ಪಾರ್ಟ್ಗೆ ಒಂದು ತೂಕ ಗುಲ್ಗಂಜಿ ಹೆಚ್ಚಿರುತ್ತೆ. ಹಾಂ, ಇನ್ಫ್ಯಾಕ್ಟ್ ನಮ್ಮ VK ಮೂರ್ತಿ ಅವರು ಕೂಡ ಅದೇ ಇದಕ್ಕೆ ಸೇರಿದವರು. ಸೈನ್ಸ್ ಆರ್ಟ್ ಎರಡೂ ಮಿಕ್ಸು ಭಾಸ್ಕರ್ ಇದು. ಆದರೆ ಆರ್ಟ್ಗೆ ನನ್ನ ಲೆಕ್ಕದಲ್ಲಿ ಒಂದು ಗುಲ್ಗಂಜಿ ತೂಕ ಹೆಚ್ಚಿದೆ ಅಂತೆಲ್ಲ ಹೇಳೋರು. ಹಾಗೆ ಅವ್ರಿಗೆ ಕೌಂಟರ್ ಆಗಿ ನಾನು ನೋಡೋದು ರಾಮಚಂದ್ರ ಅವ್ರನ್ನ. ಫಾರ್ ಹಿಮ್ ಇಟ್ ವಾಸ್ ಎ ಬ್ರಿಲಿಯಂಟ್ ಮ್ಯಾಥಮ್ಯಾಟಿಕಲ್ ಮೈಂಡ್. ಅದು ಸಿಕ್ಕಾಪಟ್ಟೆ ಅನಾಲಿಟಿಕಲ್, ಎಲ್ಲವನ್ನು ಕರಾರುವಾಕ್ಕಾಗಿ ಇದು ಇಲ್ಲಿದ್ದರೆ ಇದು ಹೀಗೆ ಆಗತ್ತೆ, ಇದು ಇಲ್ಲಿದ್ದರೆ ಇಷ್ಟೇ ಆಗತ್ತೆ, ಈ ಲೆನ್ಸ್ ಹಾಕಿದ್ರೆ ಇದು ಇಷ್ಟೇ ಕವರ್ ಮಾಡುತ್ತೆ ಅಂತ ಮನಸ್ಸಿನಲ್ಲೇ ಅದನ್ನು ನೋಡಬಹುದಾಗಿದ್ದಂಥ ಒಬ್ಬ. ನನಗೆ ಅದ್ವಾನಿ ನಾಗರಾಜ್ ಹೇಳ್ತಾ ಇದ್ರು, ಮೊದಲು ಲೈಟ್ಗಳನ್ನೆಲ್ಲ ಇಟ್ಟುಬಿಟ್ಟು ಇಡೀ ಇದನ್ನು ಅದು ಆನೂ ಮಾಡಿದೆ, ಆಮೇಲೆ ಜನರೇಟರ್ ಆನ್ ಮಾಡಿ ಅದನ್ನು ನೋಡಿದ್ರೆ ಎಕ್ಸಾಕ್ಟಾಗಿ ಅದೇ ಇರ್ತಿತ್ತು. ಹೌದು, ನನಗೆ ಈವನ್ ಆಫ್ಟರ್ 40 years ಆಫ್ ಪ್ರಾಕ್ಟೀಸಿಂಗ್ ಸಿನಿಮಾಟೋಗ್ರಫಿ ಅದನ್ನು ಯಾರು ಹೇಳಿದ್ರೆ ನನಗೆ ನಂಬೋಕ್ಕಾಗಲ್ಲ. ನಾನು ಏನ್ರಿ ಸುಮ್ಮನೆ ದಂತಕಥೆ ಮಾಡ್ತೀರೋ ಒಬ್ಬನ ಕರ್ಕೊಂಡೋಗಿ ಅಂತ ಹೇಳ್ತೀನಿ ನಾನು. ಬಟ್ ಹಿ ವಾಸ್ ರಿಯಲಿ ಲೈಕ್ ದಟ್ ಅಂತ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಅವ್ರ ಜೊತೆ ವರ್ಕ್ ಮಾಡಿದವರೆಲ್ಲ ಈ ಮಾತು ನಂಗೆ ಹೇಳಿದ್ದಾರೆ. ಜನರೇಟ್ರೇ ಆನ್ ಮಾಡ್ತಾ ಇರಲಿಲ್ಲ ಅವರು, ಲೈಟ್ಸ್ ಎಲ್ಲ ಪ್ಲೇಸ್ ಮಾಡಿಬಿಟ್ಟು ನಿಮ್ಮದೆಲ್ಲ ಫೈನಲ್ ರಿಹರ್ಸಲ್ ಮಾಡ್ಕೊಳ್ಳಿ, ಬೇಕಿದ್ರೆ ಒಂದು 2 ಏನೋ ಫೈನ್ ಟ್ಯೂನ್ ಮಾಡೋದಿದ್ರೆ ನಾನು ಮಾಡ್ಕೋತೀನಿ, ಅಲ್ಲಿವರೆಗೆ ಜನರೇಟರ್ಗೆ ಡೀಸೆಲ್ ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಈ ಥರದ್ದು ಒಂದು ಮ್ಯಾಥಮ್ಯಾಟಿಕಲ್ ಮೈಂಡ್ ಇತ್ತಲ್ಲ, ದಟ್ ಕೇಮ್ ಹೌ ಹಿ ಗಾಟ್ ಇಂಟ್ರೆಸ್ಟೆಡ್ ಇನ್ ಸಿನಿಮಾಟೋಗ್ರಫಿ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಪ್ರೊಜೆಕ್ಟರ್ ನಾನು ನೋಡ್ತಾ ಇದ್ದೆ, ದಟ್ ಫ್ಯಾಸಿನೇಟೆಡ್ ಮೀ. ಎಷ್ಟರ ಮಟ್ಟಿಗೆ ಅಂದರೆ ಐ ರಿಪ್ಡ್ ಅಪಾರ್ಟ್ ಎ ಪ್ರೊಜೆಕ್ಟರ್, ಏನೋ ಒಂದು ಮಾಲ್ಟೀಸ್ ಕ್ರಾಸ್ ಅದು ಇದು ಎಲ್ಲ ಇರುತ್ತೆ, ಅದೆಲ್ಲ ತೆಗೆದು ಮತ್ತೆ ರೀಅಸೆಂಬಲ್ ಮಾಡಿ
ಐ ಮೇಡ್ ಎ ಪ್ರೊಜೆಕ್ಟರ್. ಅಲ್ಲಿಂದ ನನಗೆ ಶುರುವಾಯಿತು ಅದು ಏನೋ ದ ಕಿಕ್ ಅಂತ. ಹಾಗೆ ಎಲ್ಲವನ್ನೂ ಅದರ ಬೇರೆಸ್ಟ್ ಮಿನಿಮಮ್ ಟೆಕ್ನಾಲಜಿಗೆ ತೊಗೊಂಡು ನೋಡೋ ಸಾಧ್ಯತೆ ಇತ್ತು, ಆಸೆ ಇತ್ತು ಅವ್ರಿಗೆ. ಹಾಗಾಗಿ ಲೈಟಿಂಗ್ ಕೂಡ ಅದರ ಬ್ರಾಸ್ ಟ್ಯಾಕ್ಸ್ಗೆ ತೊಗೊಂಡು ಹೋಗ್ಬಿಟ್ಟಿದ್ರು. ಹಾಗಾಗಿ 2 ಕಾರಣಕ್ಕೆ ಇನ್ಫ್ಯಾಕ್ಟ್ ನನ್ನ ಆರ್ಟಿಕಲಲ್ಲಿ ಅದನ್ನ ಹೇಳಿದ್ದೆ ಅವ್ರಿಗೆ. ಹಿ ರಿಮೈಂಡ್ಸ್ ಮಿ ಆಫ್ ದಧೀಚಿ ಮಹರ್ಷಿ ಅಂತ. ದದೀಚಿ. ಹಾಂ, ದಧೀಚಿ ಮಹರ್ಷಿ ಬಗ್ಗೆ ಒಂದು ಕಥೆ ಇದೆ. ದೈತ್ಯಲೋಕ ಹೋಗಿ ಸ್ವರ್ಗಕ್ಕೆಲ್ಲ ದಾಳಿ ಮಾಡಿಬಿಟ್ಟಿರುತ್ತೆ, ಇಂದ್ರನ ಪದವಿ ಹೋಗೋ ಲೆವೆಲಲ್ಲಿ ಇರುತ್ತೆ. ಅವರೆಲ್ಲ ಬಂದು ಕೇಳ್ಕೊತಾರೆ. ಆವಾಗ ವಿಷ್ಣು ಹೇಳ್ತಾನೆ, ನೋಡಪ್ಪ ದಧೀಚಿ ಮಹರ್ಷಿನ ನೀವು ಹಿಡ್ಕೊಂಡ್ರೆ ಸಾಲ್ವ್ ಆಗತ್ತೆ ಪ್ರಾಬ್ಲಮ್ಮು. ಅವರು ಮೂಳೆ ಕೊಟ್ಟರೆ ಅದರಿಂದ ವಜ್ರಾಯುಧ ಮಾಡಿ ವೃತಾಸರನ್ನ ನೀವು ಕೊಂದು ಹಾಕ್ಬೋದು, ಅದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಅಂತ. ಸೊ ಇವರೆಲ್ಲ ಬಂದು ದಧೀಚಿ ಮಹರ್ಷಿ ಹತ್ರ ಕಾಲು ಹಿಡ್ಕೊಂಡು ಕೇಳ್ಕೊತಾರೆ, ನೋಡಿ ಹೀಗಾಗ್ಬಿಟ್ಟಿದೆಯಂತೆ, ದಯವಿಟ್ಟು ಏನು ಮಾಡಬೇಕು, ನೀವು ಬದುಕಿಸಿದ್ರೆ ಬದುಕ್ತೀವಿ, ಇಲ್ದಿದ್ರಿಲ್ಲ ಅಂತ. ದಧೀಚಿ ಮಹರ್ಷಿಗಳು ಅದಕ್ಕೆ ಯಾಕೆ ಅಷ್ಟು ಅಂಥೇಳಿ ಅವರ ಮೂಳೆಯನ್ನು ದಾನ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಆಚೆಗೆ ಸುರಲೋಕ ಮತ್ತೆ ದೈತ್ಯ ಸಂಹಾರ ಮಾಡಿ ಮತ್ತೊಂದು ಪುನರುತ್ಥಾನ ಆಗಿ ಇವತ್ತು ನಾವೆಲ್ಲರೂ ಸುಖವಾಗಿದ್ದೀವಿ ಅಂತ ಕಥೆ ಕಂಪ್ಲೀಟ್ ಆಗೋದು. ಸೊ ನನಗನ್ಸೋದು ರಾಮು ಹ್ಯಾಡ್ ಎ ಪ್ಯಾರಬಲ್ ಇನ್ ಹಿಸ್ ಓನ್ ಲೈಫ್ ಅಂತ. ಕನ್ನಡ ನ್ಯೂ ವೇವ್ ಸಿನಿಮಾಗೆ ಅವರು ದಧೀಚಿ ಮಹರ್ಷಿ ಆಗಿ ಬಂದರು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅವರು ಹಿ ಬಿಲಾಂಗ್ಸ್ ದ ಫಸ್ಟ್ ಜನ್ರೇಷನ್ ಆಫ್ ಸಿನಿಮಾಟೋಗ್ರಾಫರ್ಸ್. ನೀವು ಹಂಗೆ ನೋಡಿದ್ರೆ ಕನ್ನಡದಲ್ಲಿ ಹೌದು, 70ನೇ ಇಸ್ವಿಗೆ ಮುಂಚೆ ನಾವು ಮದ್ರಾಸಲ್ಲೇ ಇದ್ದಿದ್ದು ಕನ್ನಡ ಸಿನಿಮಾ. ಮದ್ರಾಸ್ನವರೇ ಎಲ್ಲರೂ ಇದ್ರು, ಭಾಳಷ್ಟು ಜನ ಅಲ್ಲಿಯವರೇ. ಅಲ್ಲಿ ಎಲ್ಲವೂ ಇಂಡಸ್ಟ್ರಿ ಲೊಕೇಟ್ ಆಗಿದ್ದಿದೆ ಮಡ್ರಾಸಲ್ಲಿ. ಅಲ್ಲಿಂದ ಬಂದಿದ್ದು 70sಲ್ಲಿ ಸಂಸ್ಕಾರ ಆದಮೇಲೆ. ರಾಮು ಬಂದಿದ್ದು 73ನಲ್ಲಿ. ಸೊ ಇನ್ ಎ ವೇ ಹಿ ವಾಸ್ ದ ಫಸ್ಟ್ ಟ್ರೈನ್ ಟೆಕ್ನಿಷಿಯನ್, ದ ಫಸ್ಟ್ ಜನ್ರೇಷನ್ ಟು ಕಮ್ ಅಂಡ್ ಸರ್ವ್ ದ ಕನ್ನಡ ಇಂಡಸ್ಟ್ರಿ. ಹಾಗಾಗಿ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರ ಶೋಲ್ಡ್ರ್ ಮೇಲೆ, ಟು ಗ್ರೂಮ್ ಫಿಲ್ಮ್ ಮೇಕರ್ಸ್, to give a push to parallel cinema and make it stand on its own against the compulsions of commercial cinema. ಮತ್ತು ಅದ್ರ ಜೊತೆ ಒಂದು ಹೊಸ ಪ್ರತಿಭೆಗಳನ್ನ ಹುಟ್ಟಾಕಬೇಕಿತ್ತು. ಇದು ಸತತವಾಗಿ ಅವ್ರು ಮಾಡಿದ ಪ್ರಯತ್ನ. ಆ್ಯಂಡ್ ಐ ಥಿಂಕ್ ವಿ ಶುಡ್ ಆಲ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ದ ಎಂಟೈರ್ ಕನ್ನಡ ಇಂಡಸ್ಟ್ರಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಹಿಮ್ ದಟ್ ಹಿ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ವಿ ಆರ್ ಆನ್ ದ ನ್ಯಾಷನಲ್ ಮ್ಯಾಪ್ ಆ್ಯಂಡ್ ಇಂಟರ್ನ್ಯಾಷನಲ್ ಮ್ಯಾಪ್ ಟುಡೇ. ದಟ್ ಸ್ಟಾರ್ಟೆಡ್ ಫ್ರಮ್ ದ್ಯಾಟ್ ಆ್ಯಕ್ಚುಲಿ 1970s ನಂತರದಲ್ಲಿ. ಅಂದರೆ 73 ರಾಮು ಬಂದ ಮೇಲೆ ಪ್ರತಿಯೊಬ್ಬನು ಸುಮ್ಮನೆ ಏನೋ ಹೇಳೋನು, ಒಂದು ಆರ್ಟ್ ಸಿನಿಮಾ ಮಾಡ್ತಿದ್ದೀವಿ ಅಂತ. ಆರ್ಟ್ ಇದೆಯೋ ಇಲ್ವೋ ಅನ್ನೋದು ಬೇರೆ ವಿಚಾರ. ರಾಮು ಇದ್ದಾರಾ ಹಾಗಾದ್ರೆ ಇದೆ ಅಂತ ಅರ್ಥ. ಕರೆಕ್ಟ್. ಸೊ ಪ್ರತಿಯೊಬ್ಬ ಹೊಸ ಹುಡುಕಾಟದಲ್ಲಿದ್ದಂಥ ನಿರ್ದೇಶಕರಿಗೆ ರಾಮು ವಾಸ್ ಎ ಮೆಂಟರ್ ಆ್ಯಂಡ್ ರಾಮು ವಾಸ್ ಎ ಸಪೋರ್ಟ್. ಆ್ಯಂಡ್ ಹಿ ಹಿಮ್ಸೆಲ್ಫ್ ಆಚೆ ಒಂದು ಪ್ರಾಡಕ್ಟ್ ಆಚೆ ಬರುವಷ್ಟರಲ್ಲಿ ನೋಡೋವನಿಗೆ ಇದ್ರಲ್ಲಿ ಖಂಡಿತ ಏನೋ ಇರುತ್ತೆ ಅನ್ನುವಂತಹ ನಂಬಿಕೆಯನ್ನು ರಾಮುವಿಂದಾಗಿ ಪಡಿತಾ ಇತ್ತು. ಯಾಕೆಂದರೆ ಭಾಳ ಜನ ರೈಟ್ರುಗಳು ಅವ್ರಿಗೆ ಇದು ಟೆಕ್ನಿಕಲ್ ಇದೇ ಗೊತ್ತಿರಲಿಲ್ಲ. ಹೌದು, ನಾನು ಥಿಯೇಟ್ರ್ನವನು. ಹೌದು, ಅಬ್ಸಲ್ಯೂಟ್ಲಿ ಫ್ರಮ್ ಥಿಯೇಟರ್. ಕರೆಕ್ಟ್. ನಾನು ಕ್ಯಾಮ್ರಾನ ಫಸ್ಟ್ ಟೈಮ್ ನೋಡಿದ್ದೆ ಅವ್ರ ಜೊತೆಯಲ್ಲಿ. ಫಸ್ಟ್ ಟೈಮ್ ಅವ್ರ ಕ್ಯಾಮ್ರಾನ ನೋಡಿಸಿದ್ದೆ ಅವ್ರು. ಯಾಕೆಂದರೆ ಬೇರೆಯವ್ರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾಗ ಅವ್ರ ಕ್ಯಾಮ್ರಾ ನೋಡಬೇಕು ಅಂದರೆ 500 ರೂಪಾಯಿ ಕೊಡು ಅಂತಿದ್ರು ಕ್ಯಾಮ್ರಾ ಇವರು ಅಸಿಸ್ಟೆಂಟ್ಗಳು. 500 ರೂಪಾಯಿ ಕೊಟ್ಬಿಟ್ಟು ಯಾಗ ನಾನು ನೋಡಬೇಕು, ಹೋಗ ನಾನೇ ನೋಡ್ತೀನಿ ಆಮೇಲೆ ಅಂತ ನಾನು. ಕರೆಕ್ಟ್. ಸೊ ರಾಮು ಅದನ್ನು ಫಸ್ಟ್ ಟೈಮ್ ತೋರಿಸಿದ್ದು ನನಗೆ. ಸೊ ದ ವೇ ಹಿ ಡೆವಲಪ್ಡ್ ಎ ಮೂಮೆಂಟ್, ಅಬ್ಸಲ್ಯೂಟ್ಲಿ ನ್ಯೂ ವೇವ್ ಮೂಮೆಂಟ್ ಅಂತ ಏನು ಕರಿತೇವೆ, ಅದನ್ನು ನೀವು ಹೇಳ್ದಂಗೆ ಬೆನ್ನೆಲುಬಾಗಿ ಅವರು ಕೆಲಸ ಮಾಡಿದ್ರು ಅದನ್ನು. ಹೌದು. ಯು ನೇಮ್ ಎನಿ ಆಫ್ ದಿ ಡೈರೆಕ್ಟರ್ಸ್ ಆಫ್ಟರ್ ದ್ಯಾಟ್ 1975 75 ನಂತರದಲ್ಲಿ ನನ್ನ ಗ್ರಹಣ ಆಗಲಿ, ಘಟಶ್ರಾದ್ದ ಆಗಲಿ, ರಂಗನ್ ಫಿಲ್ಮ್ ಆಗಲಿ, ಸೊ ಯಾವುದೇ ಸಿನಿಮಾಗಳನ್ನ ನೀವು ಬರ್ಗೂರವ್ರದ್ದು ಆಗಲಿ, ಜಿ ವಿ ಅಯ್ಯರ್ದು ಆಗಲಿ, ಪ್ರತಿಯೊಬ್ಬರದ್ದು ನೀವು ಹಿಂಗೆ ಚೆಕ್ ಮಾಡ್ತಾ ಹೋದರೆ ಅಲ್ಲಿ ರಾಮು ಇದ್ದಾರೆ. ಕರೆಕ್ಟ್. ಅಬ್ಸಲ್ಯೂಟ್ಲಿ ರೈಟ್. ಸೊ 75 ಒಂದು ಬಿಟ್ಟು 78 ನಾನು ಗೊತ್ತಿದ್ದ ಹಾಗೆ 75 to 2005 ಅಥವಾ 10ವರೆಗೆ. ಸೊ ಒಂದು ಫೋರ್ಸ್ ಆಗಿ, ಒಬ್ಬ ತಂತ್ರಜ್ಞ ಒಂದು ಫೋರ್ಸ್ ಆಗಿ ಇಡೀ ಒಂದು ಪ್ಯಾರಲಲ್ ಮೂಮೆಂಟ್ಗೆ, ಒಂದು ನ್ಯೂ ವೇವ್ ಮೂಮೆಂಟ್ಗೆ, ಒಂದು ಹೊಸ ಹುಡುಕಾಟಕ್ಕೆ ಜಾಗ ಮಾಡ್ತಾರೆ. ಖಂಡಿತವಾಗ್ಲೂ